ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ಕ್ಷೇತ್ರ ಶ್ರೀ ಕ್ಷೇತ್ರ. ಲಕ್ಷಾಂತರ ಮಂದಿ ಭಕ್ತರು ಇಲ್ಲಿ ಬರ್ತಾರೆ. ಬೇಡಿದ ವರವನ್ನ ದುರ್ಗಾ ಪರಮೇಶ್ವರಿ ಕೊಡ್ತಾರೆ. ನಮ್ಮಲ್ಲಿ ನಮ್ಮ ತಾಲೂಕಿನ ಬೆಳ್ತಂಗಡಿ ತಾಲೂಕಿನ ದೊಡ್ಡ ಕೊಡುಗೈ ದಾನಿ, ಅನೇಕ ಬ್ರಹ್ಮ ಕಲಶೋತ್ಸವದ ಮುಂದಾಳತ್ವವನ್ನು ವಹಿಸಿರುವವರು. ದೇವರು ಅಂತ ಹೇಳಿದ್ರೆ ಅದರ ಹಿನ್ನೆಲೆಯನ್ನ ಕಲ್ತ್ಕೊಂಡು ಅದನ್ನ ಸೇವೆಯನ್ನ ಮಾಡುವಂತಹ ವ್ಯಕ್ತಿ ಬೇರಾರು ಅಲ್ಲ, ಅವರೇ ಶಶಿಧರ್ ಶೆಟ್ಟಿ ಬರೋಡ ಅವರು. ಇವತ್ತು ಕಟೀಲು ದುರ್ಗಾ ಪರಮೇಶ್ವರಿ ಮುಂಭಾಗದಲ್ಲಿರುವಂತಹ ರಕ್ತೇಶ್ವರಿ ಗುಡಿಗೆ ಒಂದು ನವೀಕರಣವನ್ನ ಮಾಡಿ ಶತಕಲಾಭಿಷೇಕವನ್ನು ಇವತ್ತು ಮಾಡಿಸಿದ್ದಾರೆ. ಅವರ ಒಂದು ಸೇವೆಯನ್ನ ಇಡೀ ಜನರು ಕೊಂಡಾಡುವಂತ ಕೆಲಸವನ್ನು ಅವರು ಮಾಡಿದ್ದಾರೆ. ನಿಮ್ಮ ಹತ್ರ ನನ್ನ ಮೊದಲ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅನೇಕರ ಕನಸಾಗಿದ್ದು ಈ ಗುಡಿಯ ಮುಂದೆ ನಿಂತಂತ ಸಂದರ್ಭದಲ್ಲಿ ಇದು ಯಾಕೆ ಒಂದು ಸುತ್ತುಕೋಳಿ ಇಲ್ಲ, ಇದಕ್ಕೆ ಯಾಕೆ ಒಂದು ಗುಡಿ ಇಲ್ಲ ಅನ್ನುವಂಥದ್ದು ಅನೇಕ ಭಕ್ತರ ಮಾತಾಗಿದ್ದು ಒಂದು ಕನಸಾಗಿತ್ತು. ಆ ಕನಸನ್ನು ಇವತ್ತು ಈಡೇರಿಸಿದ್ರಿ. ಯಾವ ಕಾರಣ, ಏನಕ್ಕೋಸ್ಕರ ಈ ಒಂದು ಕಾರ್ಯವನ್ನ ಮಾಡಿದ್ರಿ? ತಾಯಿ ಅದನ್ನು ಅನುಗ್ರಹ ಮಾಡಿದ್ದಾರೆ, ನಮ್ಮ ಕೈಯಿಂದ ಆಗ್ಬೇಕಂತ ಹೇಳಿ. ಆ ರೀತಿಯಾಗಿ ತಾಯಿ ಈ ಕೆಲಸವನ್ನು ನಿರ್ವಹಿಸ್ತಾಳೆ. ಕಳೆದ ವರ್ಷ ಜನವರಿ ತಿಂಗಳ ಮೊದಲನೇ ದಿನದಂದು ನಮ್ಮ ಮನೆಯಿಂದ ನಮ್ಮ ಕುಟುಂಬಸ್ಥರಿಗೆ ಚಂಡಿಕೆ ಆಗೋದು ಸ್ವಾಭಾವಿಕ ಆಗ್ತಾ ಇತ್ತು. ಆ ದಿವಸ ಬಂದಾಗ ಅನಂತ ಹಸ್ತವನ್ನು ಗರ್ಭಗುಡಿಯಲ್ಲಿ ಇತ್ತು. ಏಕೆ ಹೊರಗೆ ಬಂದು ನೀವು ರಕ್ತೇಶ್ವರ ಗುಡಿಯನ್ನು ಮಾಡಿಸಿಕೊಡ್ಬೇಕು ಅಂತ ಡೈರೆಕ್ಟ್ ಆಗಿ ಅಪ್ಪಣೆಯನ್ನು ಮಾಡಿದ್ರು. ನನಗೆ ಅದಾಯ್ತು, ಅವರ ಮಾತಲ್ಲ, ಇದು ತಾಯಿ ದುರ್ಗಾ ಪರಮೇಶ್ವರ ಮಾತಂತ ಮನಸ್ಸಿಗೆ ತ್ವರಿತವಾಗಿ ಒಪ್ಪಿಕೊಂಡು ಯಾವ ದಿವಸ ನಿರ್ಧಾರ ಆಗಿದೆ ಆ ದಿವಸಕ್ಕೆ ಇದು ಕಂಪ್ಲೀಟ್ ಶಿಲಾಮಯ ಆಗಿ ದೇವರಿಗೆ ಅರ್ಪಣೆ ಆಗಿ ಬಹಳ ಸಂತೋಷ ಆಗ್ತದೆ. ವಿಶೇಷ ಮರಗಳಲ್ಲಿ ಕಾಣಿಸ್ಬೋದು, ವಿಶೇಷ ಕೆತ್ತನೆಗಳು ಕಾಣಿಸ್ಬೋದು. ಅದರ ಹಿಂದಿರುವಂತಹ ವಿಶೇಷತೆ ಏನು? ಅದು ವಾಸ್ತುಶಿಲ್ಪ ಮುಖಾಂತರವಾಗಿ ಮಾಡಲಾಗಿದೆ. ಇದು ಗರ್ಭಗುಡಿ ಅಲ್ಲ, ವಾಸ್ತುಶಿಲ್ಪ ಮುಖಾಂತರ ಚತುಷ್ಪದವಾದಂತಹ ಸುತ್ತೋಲೆಯನ್ನು ಮಾಡಿಕೊಂಡು ದೇವರ ಪ್ರಕೃತಿಯಾದಂತಹ ಬಂಡೆಕಲ್ಲನ್ನು ಉಳಿಸುವುದರ ಮುಖಾಂತರವಾಗಿ ಇಲ್ಲಿ ದೇವರು ಯಕ್ಷಗಾನ ಪ್ರಿಯ ಅಂತ ಹೇಳ್ತಾರೆ. ಆ ಕಲ್ಲಿನಲ್ಲಿ ಕುಳಿತುಕೊಂಡು ದೇವರು ದಿವಸ ಯಕ್ಷಗಾನ ವೀಕ್ಷಿಸಿಕೊಂಡು ಅದೆಲ್ಲವನ್ನು ಉಳಿಸಿಕೊಂಡು ಆಯಕಟ್ಟಾದ ರೀತಿಯಲ್ಲಿ ವಾಸ್ತುಶಿಲ್ಪ ಮುಖಾಂತರವಾಗಿ ಗರ್ಭಗಳು ನಿರ್ಮಾಣ ಆಗಿದೆ. ಸಂತೋಷ ಪಡ್ತಾರೆ. ಯಾವತ್ತು ನೀವು ನಿಮ್ಮ ಮಾತಿನಲ್ಲಿ ದುರ್ಗಾ ಪರಮೇಶ್ವರನ ಕೊಂಡಾಡ್ತಾ ಇರ್ತೀರಿ, ಅಮರಾಂಬಿಕೆ ಅಂತ ಹೇಳ್ತೀರಿ. ನಿಮಗೂ ಮತ್ತು ಈ ಒಳಗಡೆ ಕುತ್ಕೊಂಡಿರುವಂತಹ ಅಮ್ಮನಿಗಿರುವಂತಹ ಅಮ್ಮನಿಗೆ ಮೊದಲಾಗಿ ನನ್ನ ಅಮ್ಮನ ಪ್ರೇರಣೆ ಇರುತ್ತೆ. ಯಾಕಂದ್ರೆ ನಮಗೆ ಮೊದಲಾಗಿ ಕಳೆದ ದೇವರನ್ನು ತೋರಿಸಿಕೊಟ್ಟವರು ನನ್ನ ತಾಯಿ. ನಾವು ಚಿಕ್ಕದಿರುವಾಗ ಬಸ್ಸಿನಲ್ಲಿ ಬಂದು ಇಡೀ ದಿವಸ ಇದ್ದು ರಾತ್ರಿ ಕೂಡ ಇದ್ದಿಲ್ಲ. ಆ ಕಾಲದಲ್ಲಿ ಅಲ್ಲಿ ರಾತ್ರಿ ಮಾತ್ರ ಹೂವಿನ ಪೂಜೆ ನಡೀತಾ ಇತ್ತು. ಆ ಹೂವಿನ ಪೂಜೆ ಆದ ನಂತರ ನಮಗೆ ಹೋಗ್ಲಿಕ್ಕೆ ಬಸ್ ಇರ್ಲಿಲ್ಲ. ಇದೇ ಎದುರುಗಡೆಯಲ್ಲಿ ಶಾಲೆ ಇತ್ತು. ಆ ಶಾಲೆಯಲ್ಲಿ ಮಲಗಿಕೊಂಡು ಮರುದಿವಸವಾಗಿ ಮನೆಗೆ ಹೋಗುವಂತ ವಾಡಿಕೆ ಇತ್ತು. ವರ್ಷಕ್ಕೊಂದು ಸಲ ನಾವು ತಾಯಿ ಹತ್ರ ಬರುವಂತ ಒಂದು ವ್ಯವಸ್ಥೆ ನಮ್ಮ ತಾಯಿಯವರು ಮಾಡಿದ್ರು. ಆ ಮುಖಾಂತರವಾಗಿ ಕಡ್ಲು ಭ್ರಮರಾಂಬಿಕೆಗೆ ಮತ್ತು ನಮಗೆ ಇರುವಂತ ಸ್ವಾಭಾವಿಕವಾಗಿ ಎಲ್ರಿಗೂ ತಾಯಿಯಲ್ಲಿ ಭಕ್ತಿ ಇರ್ತದೆ. ನಮಗೆ ಎರಡು ತಾಯಿ ಅಂದ್ರೆ ಒಂದು ಹೆತ್ತ ತಾಯಿ ಮತ್ತೊಂದು ನಮ್ಮನ್ನು ಕಾಪಾಡುವಂತ ಎರಡು ತಾಯಿ ನಮಗೆ ಆಶೀರ್ವಾದನ ಮಾಡಿದ್ದಾರೆ. ಆ ಹೊತ್ತಿನಲ್ಲಿ ಮಾಡಿದ ಹೂವಿನ ಪೂಜೆ ಇವತ್ತು ರಕ್ತೇಶ್ವರ ಗುಡಿಗೆ ಅದು ಕೂಡ ನಮ್ಮ ಕೈಯಲ್ಲೇ ಮಾಡಿಸಬೇಕಾದ ತಾಯಿಯ ಇಚ್ಛೆ ಇರಬೇಕು. ಯಾಕಂತ ಕೇಳಿದ್ರೆ 2018ರಲ್ಲಿ ಇಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟಾಗ ಅದನ್ನು ಕ್ಷೇತ್ರದ ವತಿಯಿಂದ ಮಾಡಬಾರದು ಮತ್ತು ಗುಂಪುಗಾರಿಕೆ ಯಾರು ಭಕ್ತರು ಬಂದ್ರೆ ಮಾಡಬಾರದು. ಒಬ್ಬ ವ್ಯಕ್ತಿ ಬರ್ತಾನೆ, ಆ ವ್ಯಕ್ತಿಯ ಕೈಯಲ್ಲಿ ಇದರ ಪುನಃ ಜೀರ್ಣೋದ್ಧಾರ ಆಗ್ಲಿಕ್ಕಿದೆ ಅಂತೆ ಅಷ್ಟಮಂಗಲ ತಾಯಿ ಕೊಟ್ಟ ಹೇಳಿಕೆ ಪ್ರಕಾರವಾಗಿ ನಡೆದ ನನಗೆ ಬಹಳ ಸಂತೋಷ ತಂದೆ. ಆ ಸೌಭಾಗ್ಯ ತಾಯಿ ನಮಗೆ ಕರುಣಿಸಿದ್ದಾರೆ. ಆ ಅರ್ಥ ನಮ್ಗೆ ಬಹಳ ಸಂತೋಷ. ಹರಿಹಸ್ರನವರು ವೇದಿಕೆಯಲ್ಲಿ ಹೇಳಿದ್ರು ಗಂಟೆಯನ್ನು ಬಡಿತಾ ಇದ್ರು ಅಂತ. ನಾನು ಬೆಳ್ತಂಗಡಿ ತಾಲೂಕಿನ ಅನೇಕ ಬ್ರಹ್ಮ ಕಲಶೋತ್ಸವ ನೋಡಿದ್ದೇನೆ. ಜಾಗಟ ಬಡಿಯೋದಾಗಿರ್ಬೋದು, ಗಂಟೆ ಆಗಿರ್ಬೋದು. ಸಾಮಾನ್ಯ ಭಕ್ತನಂತೆ ಎಷ್ಟೋ ದೊಡ್ಡ ಸೇವೆಯನ್ನು ಮಾಡಿದ್ರೆ ಸಾಮಾನ್ಯ ಭಕ್ತನಂತೆ ಇರ್ತೀರಿ. ಅದು ಹೇಗೆ ಶಶಿಧರ್ ಶೆಟ್ಟಿಗೆ ಸಾಧ್ಯ ಆಗಿದೆ? ತಾಯಿಗೆ ಯಾವುದೆಲ್ಲ ಭಜನೆ ಪ್ರಿಯ, ವಾದ್ಯ ಪ್ರಿಯ, ವಾಲಗ ಪ್ರಿಯ, ದೇವರಿಗೆ ಯಾವ ಶಾಸ್ತ್ರೀಯ ಸಂಗೀತಗಳೆಲ್ಲವೂ ಪ್ರಿಯ. ಅದರಲ್ಲೊಂದು ಜಾಗಂಟೆಯೂ ಕೂಡ ಎಲ್ಲಿ ಕೂಡ ಅದು ಆರತಿ ಎತ್ತಬೇಕಾದ್ರೆ ಜಾಗಂಟೆ ಮೊದಲು ಬಳಗ್ತದೆ. ಆ ರೀತಿಯಾಗಿ ಅದು ನಾನು ಅಳವಡಿಸಿಕೊಂಡು ಬಂದಿದ್ದೇನೆ. ಇವತ್ತು ಕೂಡ ಅದೇ ಸೇವೆಯನ್ನು ಮಾಡಿದ್ದೇನೆ. ಸಾಮಾನ್ಯ ಉದ್ಯಮಿಗಳು ಹೇಗೆ ಅಂತ ಹೇಳಿದ್ರೆ ನಮ್ದಾಯ್ತು, ನಮ್ ಕೆಲಸ ಆಯ್ತು ಅಂತ ಹೇಳಿದ್ರೆ, ಆದ್ರೆ ನಾನ್ ನೋಡಿದ ಹಾಗೆ ನಮ್ಮ ಊರಿನ ಬ್ರಹ್ಮ ಕಲಶೋತ್ಸವದೆಲ್ಲ ಕೂಡ ಎಲ್ಲದರಲ್ಲೂ ಮುಂದಾಳುತ್ವ ಶಶಿಧರ್ ಶೆಟ್ಟಿ ವಹಿಸ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಹಣವನ್ನ ದೇವರಿಗೋಸ್ಕರ ಒಂದು ವಿನಿಯೋಗ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಉಳಿಸ್ಲಿಕ್ಕೆ ನೋಡ್ತಾರೆ, ಆದ್ರೆ ಸಮಾಜದಿಂದ ಬಂದ ಹಣವನ್ನ ಸಮಾಜಕ್ಕೆ ಚೆಲ್ಲುವಂತ ಕೆಲಸವನ್ನು ಶಶಿಧರ್ ಶೆಟ್ಟಿ ಮಾಡ್ತಾ ಇದ್ದಾರೆ. ಅರ್ಥಗರ್ಭಿಕವಾಗಿ ದಾನ ಮಾಡುದು ವಾಡಿಕೆ ಅದು. ಯಾಕಂದ್ರೆ ದಾನ ಮಾಡಿದಾಗ ನಿಮಗೆ ಅದರ ಸದ್ಗುಣಗಳು ಸಿಗ್ತದೆ. ಮಾಡ್ತಾ ಹೋದಂತೆ ದೇವರು ನಿಮ್ಗೆ ಅನುಗ್ರಹಿಸ್ತಾ ಇರ್ತಾರೆ. ನಿಂತ ನೀರು ಕೂಡ ಹಾಳಾಗ್ತದೆ. ಹರಿವು ನೀರು ಅಂದ್ರೆ ಒಳ್ಳೆ ನೀರು ಇರ್ತದೆ. ಹಾಗಾಗಿ ಬಂದಂತ ಏನು ಸಂಪತ್ತಿ ಅದರಲ್ಲಿ ಒಂದು ಅಂಶವನ್ನು ಸಮಾಜಕ್ಕೆ ಉಪಯೋಗ ಮಾಡಿದಾಗ ನೀವು ಮಾಡಿದಂತ ಉದ್ಯೋಗ ಮತ್ತು ನಿಮ್ಮ ಕುಟುಂಬದವರಿಗೆ ಒಳ್ಳೆದಾಗ್ತದೆ ನಂಬಿಕೆ ಇದೆ. ಆ ನಂಬಿಕೆವಾಗಿ ನಾವು ಮಾಡ್ತೇವೆ. ಸುತ್ತುಕೋಳಿ ರೀತಿಯಲ್ಲಿ ಒಂದು ಮಂಟಪವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ನಿಮ್ಗೆ ದೇವರ ಎದುರು ದುಡ್ಡು ಏನು ಅಲ್ಲ. ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಆದ ಸಂದರ್ಭದಲ್ಲಿ ಇವತ್ತು ಶತಕಲಾಭಿಷೇಕ ನಡೆಯಿತು. ಆ ಸಂದರ್ಭದಲ್ಲಿ ನಿಮ್ಗೆ ಏನ್ ಭಾವನೆ ಕಾಣುತ್ತೆ? ಭಾವನೆ ಅಂತ ಹೇಳಿದ್ರೆ ಇಲ್ಲಿ ಕಟೀಲು ನದಿಯ ನಂದಿನಿಯ ಮಗಳು ಕಟೀಲು ತಾಯಿ ಮತ್ತು ಮೂಲ ಸ್ವರೂಪದಲ್ಲಿ ಕೂಡ ತಾಯಿ ಇದ್ದಾಳೆ. ಇಲ್ಲಿ ರಕ್ತೇಶ್ವರ ಮೂರು ಕಡೆ ಬೇರೆ ಬೇರೆ ರೀತಿಯಾದಂತಹ ದೇವರ ಕಾರ್ಯ ನಡೀತದೆ. ಒಂದು ಸೌಮ್ಯ ಸ್ವರೂಪ ಕಟೀಲು ದುರ್ಗಾ ಪರಮೇಶ್ವರಿ ಸೌಮ್ಯ ಸ್ವರೂಪದಲ್ಲಿ ಕಟೀಲಿನ ಗರ್ಭಗುಡಿ ಇರುವಂತದ್ದು, ಮತ್ತೊಂದು ರಾಜ ಸ್ವರೂಪವಾಗಿ ಮೂಲ ಸ್ವರೂಪದಲ್ಲಿರುವಂತದ್ದು. ಇದು ರಕ್ತೇಶ್ವರ ಸಾಮಾಜಿಕ ಸ್ವರೂಪ ಅಂದ್ರೆ
ಸತ್ತು ಸಂಹಾರ ರೂಪದಲ್ಲಿ ಇರುವಂತಹ ಲಕ್ಕೇಶ್ವರಿ ತಾಯಿ. ಅರುಣಾಸುರನ ಇಲ್ಲಿ ಉಪದ್ರ ಮಾಡಿದಾಗ ಈ ತಾಯಿ ಕಲ್ಲಿನಲ್ಲಿ ಬಂದು ಇರ್ತಾರೆ. ಅರುಣಾಸುರನ ಖಡ್ಗದಿಂದ ಈ ಕಲ್ಲನ್ನು ಬಡಿದಾಗ ಕಲ್ಲು ಎರಡು ಸೀಲ ಮುಖಾಂತರವಾಗಿ ನಮ್ಮ ಭ್ರಮರಿ ರೂಪದಲ್ಲಿ ತಾಯಿ ಕಟಿಲೇಶ್ವರಿ ಪ್ರತ್ಯಕ್ಷ ಆಗ್ತದೆ ಮತ್ತು ಮೂಲ ಗರ್ಭಗೃಹದಲ್ಲಿ ಅರುಣಾಸುರನ ವಧೆ ಮಾಡ್ತಾರೆ ಅಂತ ಪ್ರತೀತಿ ಇದೆ. ಆ ಪ್ರತೀತಿ ಮುಖಾಂತರ 3 ಕಡೆಯಲ್ಲಿ ಕೂಡ ವಿಜೃಂಭಣೆಯಿಂದ ಸೇವೆ ಸಲ್ಲಿಸುವಂತದ್ದು ಕಟೀಲಿನ ವಾಡಿಕೆಯಾಗಿದೆ. ಕಟೀಲಿನ ತಾಯಿಯನ್ನು ನಂಬಿದ್ರೆ ಎಲ್ಲ ಸಮಯದಲ್ಲೂ ಸುಶೀಲ ಶೆಟ್ಟಿಯ ಕೈಯನ್ನು ಹಿಡಿದಿದ್ದಾರೆ. ಹೌದು, ಖಂಡಿತವಾಗಿ. ಅದು ಇವತ್ತಿನ ಕಾರಣಕ್ಕೆ ಹೇಳಿದ್ರೆ ನಾನು ಎಷ್ಟು ಖರ್ಚು ಮಾಡಿದ್ರೆ ಅಂತ 10 ಪಟ್ಟನ್ನು ತಾಯಿ ಈಗಾಗಲೇ ನಮಗೆ ಕರುಣಿಸಿ ಆಗಿದೆ ಅಂತ ಹೇಳಿ ತುಂಬಾ ಸಂತೋಷ ಮಾಡ್ತೇನೆ. ಧನ್ಯವಾದಗಳು. ನಿಮ್ಮ ಸೇವೆ ನಿರಂತರವಾಗಿ ನಡೆಯಲಿ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ಲ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ.